ನೀವೆಲ್ಲ ಬಂಗಾರಪೇಟೆ ಪಾನಿಪುರಿ ಟೇಸ್ಟ್ ಮಾಡಿರ್ತೀರಾ, ಆದ್ರೆ ಬಂಗಾರಪೇಟೆ ವೈಟ್ ಪಾನಿ ಶುರು ಮಾಡಿದ್ದು ಯಾರು ಮತ್ತೆ ಹೇಗೆ ಅಂತ ಗೊತ್ತಾ? ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ಕೊನೆ ತನಕ ನೋಡಿ. ನಮಸ್ತೆ ತುಮಕೂರು, ನಾನು ನಿಮ್ಮ ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು. ನಮ್ಮ ತುಮಕೂರಿನ ಈ ಒಂದು ಜಾಗದಲ್ಲಿ ಪಕ್ಕಾ ಬಂಗಾರಪೇಟೆ ಶೈಲಿಯ ಪಾನಿಪುರಿ, ಮಸಾಲ್ ಪುರಿ, ಟಿಕ್ಕಿ ಪುರಿ, ದಹಿ ಪುರಿ, ಬೇಲ್ ಪುರಿ, ಇನ್ನೂ ಹಲವಾರು ರೀತಿಯ ಬಂಗಾರಪೇಟೆ ಚಾಟ್ಸ್ ಅವೈಲೇಬಲ್ ಇದೆ. ಪ್ರತಿಯೊಂದು ವೆರೈಟೀಸ್ ಕೂಡ ಅಥೆಂಟಿಕ್ ಬಂಗಾರಪೇಟೆ ಟೇಸ್ಟ್ ಆಗಿರುತ್ತೆ. ನಾನು ಪ್ರತಿಯೊಂದು ಟೇಸ್ಟ್ ಮಾಡಿದೆ, ನನಗೆ ದಹಿ ಪುರಿ ತುಂಬಾ ಇಷ್ಟ ಆಯ್ತು. ಲೊಕೇಶನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಬಂಗಾರಪೇಟೆ ವೈಟ್ ಪಾನಿ ಹೇಗೆ ಶುರುವಾಯಿತು ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮಗೆ ತಿಳಿಸ್ತೀನಿ. ಮೊದಲಿಗೆ ಬಂಗಾರಪೇಟೆ ಊರ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಗೆ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮುಂಚೆ ಬೌರಿಂಗ್ ಪೇಟೆ ಅಂತ ಕರೀತಿದ್ರು. ಆಫ್ಟರ್ ಇಂಡಿಪೆಂಡೆನ್ಸ್ ಬಂಗಾರಪೇಟೆ ಎಂದು ಮರುನಾಮಕರಣ ಮಾಡಲಾಯಿತು. ಬಂಗಾರಪೇಟೆ ವೈಟ್ ಪಾನಿ ಮೊದಲಿಗೆ ಪ್ರಾರಂಭ ಮಾಡಿದ್ದು ಬಂಗಾರಪೇಟೆಯ ಆರ್ ಪಾಂಡುರಂಗ ಶೆಟ್ಟಿ ಅವರ ಮಗನಾದ ರಮೇಶ್ ಅವರು ದೇಶದಾದ್ಯಂತ ಲೋಕಾರ್ಪಣೆ ಮಾಡಿದ್ದಾರೆ. ನಮ್ಮ ತುಮಕೂರಿನ ಬಂಗಾರಪೇಟೆ ಪಾನಿಪುರಿ ಲೊಕೇಶನ್ ಬಂದು ಕೋಟೆ ಆಂಜನೇಯ ಸ್ಟ್ಯಾಚ್ಯೂ ಬ್ಯಾಕ್ ಸೈಡ್ ಲೊಕೇಟ್ ಆಗಿದೆ. ನೀವು ಕೂಡ ವಿಸಿಟ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬಂಗಾರಪೇಟೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾ ಫಾಲೋ ಮಾಡಿ. ಲೆಟ್ಸ್ ಗೋ ವಿತ್ ಮಿಥುನ್ ತುಮಕೂರು.